ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸೃಷ್ಟಿಯಲ್ಲಿ ಕೆಲವರು ಅತ್ಯಂತ ವಿಶೇಷವಾದ ಮತ್ತು ಗಟ್ಟಿಯಾದ ಸಂಕಲ್ಪ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ. ಹೊರಗಿನ ಜಗತ್ತಿಗೆ ಅವರು ತುಂಬ ಸಾಮಾನ್ಯವಾಗಿ, ಶಾಂತವಾಗಿ ಮತ್ತು ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಹೋಗುತ್ತಿರುವಂತೆ ಕಾಣುತ್ತಾರೆ. ಆದರೆ ಅವರ ಅಂತರಂಗದಲ್ಲಿ ಸದಾ ಒಂದು ಮಹಾ ಸಂಘರ್ಷ, ಧ್ಯಾನಮಥನ ನಡೆಯುತ್ತಲೇ ಇರುತ್ತದೆ. ಜವಾಬ್ದಾರಿಗಳ ಪರ್ವತ ಅವರ ಹೆಗಲ ಮೇಲಿರುತ್ತದೆ. ಮಾನಸಿಕ ಹೊರೆ ಅಪಾರವಾಗಿರುತ್ತದೆ ಮತ್ತು ಅವರು ಒಂಟಿಯಾಗಿ ಎದುರಿಸಿದ ಕಷ್ಟಗಳ ದಾರಿ ಅವರಿಗೆ ಅಥವಾ ಆ ಪರಮಾತ್ಮನಿಗೆ ಮಾತ್ರ ತಿಳಿದಿರುತ್ತದೆ. ಅಂತಹ ಸಾಧಾರಣ ಸಹನೆ, ಅಚಲ ದೀಕ್ಷೆ ಮತ್ತು ಬದ್ಧತೆಯ ಪ್ರತೀಕವಾದ ಮಕರ ರಾಶಿಯವರೇ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕಾಣದಂಥ ಮಹಾ ಬದಲಾವಣೆ, ಅಂತರಂಗದ ಬೆಳಕು ಮತ್ತು ಅದ್ಭುತ ಯಶಸ್ಸಿನ ತಿರುವು ಆರಂಭವಾಗಲಿದೆ. ನೀವು ಇಷ್ಟು ದಿನ ಕುಟುಂಬಕ್ಕಾಗಿ, ವೃತ್ತಿಗಾಗಿ ಮತ್ತು ಸಮಾಜಕ್ಕಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಒಳಗೆ ನೋವು ಅನುಭವಿಸಿದ ಅನೇಕ ಸಂದರ್ಭಗಳಿಗೆ ನೀವು ಮೌನವನ್ನು ಮತ್ತು ಜವಾಬ್ದಾರಿಯುತ ನಡೆಯನ್ನು, ಯಾರು ಅರ್ಥ ಮಾಡಿಕೊಳ್ಳದ ಒಂಟಿತನಕ್ಕೆ, ನಿಮ್ಮ ನಗುವಿನ ಹಿಂದೆ ಅಡಗಿರುವ ಆಳವಾದ ನೋವಿಗೆ ಇನ್ನು ಮುಂದೆ ಒಂದೊಂದಾಗಿ ದೈವಿಕ ಉತ್ತರಗಳು ದೊರೆಯುವ ಸಮಯ ಸಮೀಪಿಸಿದೆ. ಹೊರಗಿನ ಜಗತ್ತಿಗೆ ನೀವು ಬಲಿಷ್ಠರು, ಕಠಿಣರು ಮತ್ತು ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳುವ ನಾಯಕರಂತೆ ಕಾಣಬಹುದು. ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡಿ ನೀವು ತುಂಬ ಸಂತೋಷವಾಗಿದ್ದೀರಿ, ನಿಮಗೆ ಯಾವುದೇ ಚಿಂತೆಗಳಿಲ್ಲ ಎಂದು ಕೆಲವರು ಭಾವಿಸಬಹುದು. ಆದರೆ ನಿಮ್ಮ ಆಲೋಚನೆಗಳ ಹಿಂದೆ ಅಡಗಿರುವ ಆಳವಾದ ನೋವು, ಹೇಳಿಕೊಳ್ಳಲಾಗದ ಮಾನಸಿಕ ಒತ್ತಡ ಮತ್ತು ಲೆಕ್ಕವಿಲ್ಲದಷ್ಟು ಜವಾಬ್ದಾರಿಗಳ ಹೊರೆ ಎಷ್ಟಿದೆ ಎಂಬುದನ್ನು ಯೋಚಿಸುವವರು ಎಷ್ಟು ಜನ? ಆ ಒಂಟಿತನದ ನಿಜವಾದ ಕತೆ ನಿಮಗೆ ಮಾತ್ರ ತಿಳಿದಿದೆ. ನಿಮ್ಮ ಮನಸ್ಸು ಒಂದು ಸತ್ಯಕ್ಕಾಗಿ, ಒಂದು ಗುರಿಗಾಗಿ ಹಂಬಲಿಸುವ ಅತ್ಯುತ್ತಮ ಶಿಲ್ಪಿಯ ಮನಸ್ಸಿನಂತಿದೆ. ರಾಶಿ ಚಕ್ರದ 10ನೇ ರಾಶಿಯಾದ ಮಕರ ರಾಶಿಯ ಅಧಿಪತಿ, ನ್ಯಾಯಾಧಿಪತಿಯಾದ ಶನಿ ಮಹಾತ್ಮ. ನ್ಯಾಯ, ಶಿಸ್ತು, ಕರ್ಮ, ಸಮವರ್ತಿತ್ವ ಮತ್ತು ದೂರದೃಷ್ಟಿಯ ಪ್ರತೀಕವಾದ ಶನಿಯ ಪ್ರಭಾವದಿಂದ ನಿಮ್ಮಲ್ಲಿ ಒಂದು ವಿಶೇಷವಾದ ಜನ್ಮಜಾತ ಗುಣವಿದೆ. ಎಂತಹ ಕಷ್ಟವನ್ನಾದರೂ ಸಹಿಸುವ ತಾಳ್ಮೆ ಮತ್ತು ಪರಿಸ್ಥಿತಿಗೆ ಎದುರಾಗಿ ಈಜಾಡುವ ಮಹಾಪರಾಕ್ರಮ ನಿಮ್ಮ ರಕ್ತದಲ್ಲಿದೆ. ಜೀವನ ನಿಮ್ಮನ್ನು ಎಷ್ಟೋ ಬಾರಿ ತುಂಡು ತುಂಡಾಗಿ ಮಾಡಿದರೂ ಆ ಅನುಭವಗಳನ್ನೇ ನಿಮ್ಮ ಯಶಸ್ಸಿನ ಗಟ್ಟಿಯಾದ ಮೆಟ್ಟಿಲುಗಳನ್ನಾಗಿ ಪರಿವರ್ತಿಸಿಕೊಳ್ಳುವ ಅಪರೂಪದ ಕಲೆ ನಿಮಗೆ ಮಾತ್ರ ಸೊಗಸಾಗಿ ತಿಳಿದಿದೆ. ನಿಮ್ಮ ಅತಿ ಶುದ್ಧ ನಂಬಿಕೆ ನಿಮ್ಮ ಅತಿ ದೊಡ್ಡ ಪರೀಕ್ಷೆಯಾದಾಗ. ಆದರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ನಿಮ್ಮ ಮನಸ್ಸಿಗೆ ತೀವ್ರವಾದ ನೋವನ್ನುಂಟು ಮಾಡಿದ ಒಂದು ವಿಷಯವೇನೆಂದರೆ ನಿಮ್ಮ ವಿಶಾಲ ಮನಸ್ಸಿನ ನಂಬಿಕೆ ಮತ್ತು ಜವಾಬ್ದಾರಿಗಳ ಮೇಲಿನ ಅತಿಯಾದ ಕಾಳಜಿ. ನೀವು ಯಾರಾದರೂ ಒಬ್ಬರ ಜವಾಬ್ದಾರಿಯನ್ನು ತೆಗೆದುಕೊಂಡರೆ ಮನಸಾರೆ ಅವರನ್ನು ನಂಬುತ್ತೀರಿ. ಅವರ ಅಭಿವೃದ್ಧಿಗಾಗಿ ನಿಮ್ಮ ಸರ್ವಸ್ವವನ್ನು ದಾರಿ ಎರೆಯಲು ಸಿದ್ಧರಾಗಿರುತ್ತೀರಿ. ಆದರೆ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರು ನಿಮ್ಮಷ್ಟೇ ಪ್ರಾಮಾಣಿಕ ಮತ್ತು ನಿಷ್ಕಳಂಕ ಮನಸ್ಸನ್ನು ಹೊಂದಿರುತ್ತಾರೆ ಎಂದು ನೀವು ಭಾವಿಸುವುದು ನಿಮ್ಮ ದೊಡ್ಡ ಭ್ರಮೆಯಾಗಬಹುದು. ನಿಮ್ಮ ಮುಕ್ತ ಸ್ವಭಾವ, ಸೇವಾ ಮನೋಭಾವ ಮತ್ತು ಸಹಾಯ ಮಾಡುವ ಗುಣವನ್ನು ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿರಬಹುದು. ನೀವು ಅವರ ಕಷ್ಟದ ಸಮಯದಲ್ಲಿ ಕೈ ಹಿಡಿದವರೇ. ನಿಮಗೆ ಕೃತಜ್ಞತೆ ಇಲ್ಲದೆ ವರ್ತಿಸಿದಾಗ ಉಂಟಾದ ಮಾನಸಿಕ ಆಘಾತವನ್ನು ಮರೆಯುವುದು ಕಷ್ಟ. ನಿಮ್ಮ ಮೌನ, ನಿಸ್ವಾರ್ಥ ಸೇವೆ ಮತ್ತು ಎಲ್ಲರನ್ನೂ ಸಮಾನರಾಗಿ ನೋಡುವ ಗುಣವನ್ನು ಕೆಲವರು ನಿಮ್ಮ ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸಿ ನಿಮ್ಮ ಮೇಲೆ ಸವಾರಿ ಮಾಡಿರಬಹುದು. ನಿಮ್ಮ ಸಹನೆಯನ್ನು ಮತ್ತು ನಿಮ್ಮಲ್ಲಿರುವ ಕ್ರಾಂತಿಕಾರಿ ಆಲೋಚನೆಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ತಾಳ್ಮೆಯ ಕಟ್ಟೆಯನ್ನು ಒಡೆಯಲು ಕೆಲವರು ಪ್ರಯತ್ನಿಸಿರಬಹುದು. ಆದರೂ ಸ್ನೇಹಿತರೆ, ನೀವು ಎಲ್ಲರೊಂದಿಗೂ ಧೈರ್ಯವಾಗಿ ಮುಂದೆ ಸಾಗುತ್ತಿದ್ದೀರಿ ಎಂದ ಮಾತ್ರಕ್ಕೆ ನಿಮಗೆ ನೋವಿಲ್ಲ ಎಂದರ್ಥವಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನೀವು ಯಾರನ್ನು ಅಳಿಸಬಾರದು ಎಂಬ ಕಾರಣಕ್ಕೆ ಮೌನವಾಗಿದ್ದೀರಿ. ಅದು ನಿಮ್ಮ ಅಸಹಾಯಕತೆ ಅಲ್ಲ. ನೀವು ಪ್ರತಿಯೊಬ್ಬರ ಮಾತನ್ನು, ಪ್ರತಿಯೊಂದು ಹೆಜ್ಜೆಯನ್ನು ಮತ್ತು ಪ್ರತಿಯೊಬ್ಬರ ವರ್ತನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಗಮನಿಸುತ್ತಲೇ ಇರುತ್ತೀರಿ. ಆದರೆ ಸರಿಯಾದ ಸಮಯ ಬರುವವರೆಗೂ ತಾಳ್ಮೆಯಿಂದ ಕಾಯುವುದೇ ನಿಮ್ಮ ನಿಜವಾದ ಬ್ರಹ್ಮಾಸ್ತ್ರ. ನಾನು ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದರೂ ನನ್ನ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಏಕೆ ಇಂಥ ಅಡೆತಡೆಗಳು ಬರುತ್ತಿವೆ?
ನಾನು ಅಷ್ಟೊಂದು ನಂಬಿದವರು, ಜವಾಬ್ದಾರಿ ವಹಿಸಿದವರು ನನ್ನನ್ನು ಇಷ್ಟು ಸುಲಭವಾಗಿ ಹೇಗೆ ನಿರ್ಲಕ್ಷಿಸಬಲ್ಲರು ಎಂದು ಯಾರೂ ಇಲ್ಲದ ರಾತ್ರಿಗಳಲ್ಲಿ ಒಂಟಿಯಾಗಿ ಕುಳಿತು ಯೋಚಿಸಿದ ಕ್ಷಣಗಳು, ಯಾರಿಗೂ ಹೇಳಿಕೊಳ್ಳಲಾಗದ ಆಲೋಚನೆಗಳಲ್ಲಿ ಮುಳುಗಿದ ದಿನಗಳು ಇನ್ನು ಮುಂದೆ ಬದಲಾಗಲಿವೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವ ಮೂಲಕ ವಿಧಿ ಈಗ ನ್ಯಾಯ ಒದಗಿಸುವ ಸಮಯ ಸಮೀಪಿಸುತ್ತಿದೆ. ನಿಮ್ಮ ಗಮನವನ್ನು ದಿಕ್ಕಾಗಿ ಪರಿವರ್ತಿಸಿ ದೂರದೃಷ್ಟಿಯನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡು ಮುಂದೆ ಸಾಗುವ ಸಮಯ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಮಹಾ ಬದಲಾವಣೆ ಹೊರಗಿನ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವುದಕ್ಕಿಂತ ಮೊದಲು ನಿಮ್ಮ ಸ್ವಂತ ಮನಸ್ಸಿನಲ್ಲಿ ಮತ್ತು ಆಲೋಚನಾ ವಿಧಾನದಲ್ಲಿ ಆರಂಭವಾಗಬೇಕು. ಆದರೆ ಸ್ನೇಹಿತರೆ, ಒಂದು ಮಾತು, ಎಲ್ಲರನ್ನೂ ಒಂದೇ ಸಮಯದಲ್ಲಿ ಸಂತೋಷಪಡಿಸಬೇಕೆಂಬ ಜವಾಬ್ದಾರಿಯನ್ನು ಬಿಡಿ. ನಿಮಗೆ ಗೌರವ ಕೊಡದವರ ಮುಂದೆ ನೀವು ದೂರದೃಷ್ಟಿಯನ್ನು ಮತ್ತು ಕಠಿಣ ಪರಿಶ್ರಮವನ್ನು ಗುರುತಿಸಿದವರ ಮುಂದೆ ನಿಮ್ಮ ಆತ್ಮ ಗೌರವವನ್ನು ಎಂದಿಗೂ ಅಡಮಾನ ಇಡಬೇಡಿ. ನಿಮ್ಮ ನೆಮ್ಮದಿಯನ್ನು ಕಳೆದುಕೊಂಡು ಇತರರನ್ನು ಮೇಲಕ್ಕೆತ್ತುವ ಜವಾಬ್ದಾರಿಯನ್ನು ಮಾತ್ರ ಹೊರುವ ಅತಿಯಾದ ಭಾರವನ್ನು ಕಡಿಮೆ ಮಾಡಿಕೊಳ್ಳಿ. 3. ಮತ್ತೊಂದು ಪ್ರಮುಖ ಯೋಜನೆ ಮತ್ತು ಸಾಧನೆಯನ್ನು ರಹಸ್ಯವಾಗಿಡಿ. ನಿಮ್ಮ ಮುಂದಿನ ದೊಡ್ಡ ಹೆಜ್ಜೆಗಳು, ಹೊಸ ಯೋಜನೆಗಳು ಮತ್ತು ಆರ್ಥಿಕ ಕನಸುಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವವರೆಗೂ ಎಲ್ಲರ ಮುಂದೆಯೂ ಹೇಳಿಕೊಳ್ಳಬೇಡಿ. ಪ್ರತಿಯೊಂದು ಕನಸನ್ನು, ಪ್ರತಿಯೊಂದು ಸಾಧನೆಯನ್ನು ಎಲ್ಲರ ಮುಂದೆ ಹೇಳಬೇಕಾಗಿಲ್ಲ. ಕೆಲವು ಯೋಜನೆಗಳು ರಹಸ್ಯವಾಗಿ ಬೆಳೆದಾಗಲೇ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತವೆ. ನಿಮ್ಮ ಮಾತಿಗಿಂತ ನಿಮ್ಮ ಸಾಧನೆಯ ಫಲಿತಾಂಶವೇ ದೊಡ್ಡದಾಗಿ ಮಾತನಾಡಲಿ. 4. ನಿಮ್ಮ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಅತಿಯಾಗಿ ಯೋಚಿಸುವುದನ್ನು ಕಡಿಮೆ ಮಾಡಿ. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದಾಗ ಅಥವಾ ನಿಮ್ಮ ಕೆಳಕ್ಕೆ ಎಳೆಯಲು ಪ್ರಯತ್ನಿಸಿದಾಗ ಅದರ ಬಗ್ಗೆ ಅತಿಯಾಗಿ ಯೋಚಿಸುತ್ತಾ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಕೆಲವು ಚರ್ಚೆಗಳಿಂದ ವಿವೇಕದಿಂದ ದೂರ ಉಳಿಯುವುದು ಸೋಲಲ್ಲ, ಅದು ನಿಮ್ಮ ಶಕ್ತಿಯನ್ನು ಸರಿಯಾದ ಗುರಿಗಾಗಿ ಉಳಿಸಿಕೊಳ್ಳುವ ಅತ್ಯಂತ ಬುದ್ಧಿವಂತಿಕೆ. ಹೊಸ ದಾರಿ ಮತ್ತು ದೈವಿಕ ಶಕ್ತಿಯ ದಿವ್ಯ ಅನುಗ್ರಹ ನಿಮ್ಮ ಜೀವನದಲ್ಲಿ ಬಂದಿದೆ. ಬಹಳ ಕಾಲದಿಂದ ಅತಿಯಾದ ಜವಾಬ್ದಾರಿಗಳು ಮತ್ತು ಮಾನಸಿಕ ಅಡೆತಡೆಗಳಿಂದ ನಿಧಾನಗೊಂಡಿತ್ತು. ಈಗ ಅದು ಹೊಸ ಉತ್ಸಾಹವನ್ನು ಪಡೆದುಕೊಂಡು ವೇಗವಾಗಿ ಮುಂದೆ ಸಾಗಲು ಆರಂಭಿಸಿದೆ. ಬಹಳ ಕಾಲದಿಂದ ಅಡೆತಡೆಗಳಿಂದ ನಿಂತಿದ್ದ ಪ್ರಮುಖ ಕೆಲಸಗಳು, ಯೋಜನೆಗಳು ಮತ್ತು ಒಪ್ಪಂದಗಳು ಈಗ ಹೊಸ ಯೋಗವನ್ನು ಪಡೆದುಕೊಳ್ಳಲಿವೆ. ನೀವು ಬಹಳ ಕಾಲದಿಂದ ಕಾಯುತ್ತಿದ್ದ ಸುವರ್ಣ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಿಮ್ಮ ನಿಜವಾದ ಪ್ರತಿಭೆಯನ್ನು ಮತ್ತು ನಿಮ್ಮ ವಿಶಿಷ್ಟವಾದ ಜವಾಬ್ದಾರಿಯುತ ಆಲೋಚನೆಗಳನ್ನು ಗುರುತಿಸಿ ಮೆಚ್ಚುವ ಸಮಯ ಸಮೀಪಿಸುತ್ತಿದೆ. ಸ್ನೇಹಿತರೆ, ವಿಶೇಷ ಗ್ರಹಬಲದ ಕಾರಣದಿಂದ ನಿರ್ವಹಣೆ, ತಂತ್ರಜ್ಞಾನ, ಭೂಮಿ, ರಿಯಲ್ ಎಸ್ಟೇಟ್, ಕಾನೂನು, ಬ್ಯಾಂಕಿಂಗ್, ರಾಜಕೀಯ, ವೈಜ್ಞಾನಿಕ ಸಂಶೋಧನೆ ಅಥವಾ ಕಲಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ತಮ್ಮ ಸಾಮರ್ಥ್ಯವನ್ನು ದೊಡ್ಡ ಮಟ್ಟದಲ್ಲಿ ಜಗತ್ತಿಗೆ ತೋರಿಸುವ ಮತ್ತು ಉನ್ನತ ಸ್ಥಾನಗಳನ್ನು ಅಲಂಕರಿಸುವ ಅಪೂರ್ವ ಅವಕಾಶಗಳು ದೊರೆಯಬಹುದು. ಆದರೆ ನೆನಪಿಡಿ, ಅದೃಷ್ಟದ ಬಾಗಿಲು ತಟ್ಟಿದಾಗ ಆ ಬಾಗಿಲನ್ನು ತೆರೆಯಬೇಕಾದವರು ನೀವೇ ಆಗಿರುತ್ತೀರಿ. ಅವಕಾಶ ಬಂದಾಗ ಹಿಂದೆ ಸರಿಯದೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವ ದೃಢತೆ ನಿಮ್ಮಲ್ಲಿರಬೇಕು. ಮಾನಸಿಕ ನೆಮ್ಮದಿಗಾಗಿ ದೈವಿಕ ಮಾರ್ಗಗಳು ನಿಮ್ಮ ಮಾನಸಿಕ ಅಶಾಂತಿ, ಒತ್ತಡ ಮತ್ತು ಆಯಾಸವನ್ನು ಕಡಿಮೆ ಮಾಡಿಕೊಳ್ಳಲು ಹಾಗೂ ಶನಿ ಸಂಬಂಧಿಸಿದ ದೋಷಗಳ ನಿವಾರಣೆಗೆ ಈ ದೈವಿಕ ಮಾರ್ಗಗಳನ್ನು ನಿಮ್ಮ ದೈನಂದಿನ ಜೀವನದ ಪವಿತ್ರ ಭಾಗವನ್ನಾಗಿ ಮಾಡಿಕೊಳ್ಳಿ. ಶ್ರೀ ವೆಂಕಟೇಶ್ವರ ಸ್ವಾಮಿ. ಸ್ನೇಹಿತರೆ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ನಾಮಸ್ಮರಣೆ ಅತ್ಯಂತ ಪವಿತ್ರವಾದದ್ದು. ಬುದ್ಧಿ, ಬಲ ಮತ್ತು ರಕ್ಷಣೆಗಾಗಿ ಓಂ ನಮೋ ವೆಂಕಟೇಶಾಯ ಅಥವಾ ಗೋವಿಂದ ಗೋವಿಂದ ಎಂಬ ಪವಿತ್ರ ನಾಮವನ್ನು ಶ್ರದ್ಧೆಯಿಂದ ಜಪಿಸಿ ಅಥವಾ ಸ್ಮರಿಸಿ. ಶ್ರೀ ಹನುಮಂತ ಧೈರ್ಯ, ಕಷ್ಟಗಳ ನಿವಾರಣೆ ಮತ್ತು ಮಾನಸಿಕ ಸ್ಥೈರ್ಯಕ್ಕಾಗಿ ಹನುಮಾನ್ ಚಾಲಿಸವನ್ನು ಭಕ್ತಿಯಿಂದ ಪಠಿಸಿ. ಶ್ರೀ ಗಣಪತಿ ಬುದ್ಧಿ ಶಕ್ತಿಯ ವೃದ್ಧಿಗಾಗಿ ಮತ್ತು ಅಡೆತಡೆಗಳ ನಿವಾರಣೆಗಾಗಿ ಪ್ರತಿದಿನ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಇವು ಕೇವಲ ಸಾಂಪ್ರದಾಯಿಕ ಆಚರಣೆಗಳಲ್ಲ, ಇವು ನಿಮ್ಮಲ್ಲಿರುವ ಅತಿಯಾದ ಆಲೋಚನೆ, ಗೊಂದಲ, ಒಂಟಿತನ, ಬೇಸರ ಮತ್ತು ಅಶಾಂತಿಯನ್ನು ಕಡಿಮೆ ಮಾಡಿ ನಿಮ್ಮನ್ನು ಶಾಂತವಾದ ಮತ್ತು ದೃಢ ಸಂಕಲ್ಪದ ವ್ಯಕ್ತಿಯನ್ನಾಗಿ ರೂಪಿಸಿಕೊಳ್ಳಲು ಸಹಾಯ ಮಾಡುವ ಆಧ್ಯಾತ್ಮಿಕ ಅಭ್ಯಾಸಗಳಾಗಿವೆ. ನಿಮ್ಮ ಹೊಸ ಜೀವನದ ಮಹಾ ಸಂಕಲ್ಪ ಇಂದಿನಿಂದ ಈ ಕೆಳಗಿನ ಮಾತುಗಳನ್ನು ನಿಮ್ಮ ಜೀವನದ ಅಚಲ ಸಂಕಲ್ಪವನ್ನಾಗಿ ಮಾಡಿಕೊಳ್ಳಿ. ನನ್ನ ಹಿಂದಿನ ಕಹಿ ಅನುಭವಗಳು, ನನ್ನನ್ನು ಆತುರದಿಂದ ಅಳೆಯುವ ವ್ಯಕ್ತಿಗಳು ಅಥವಾ ನನ್ನ ಪ್ರಸ್ತುತ ನೆಮ್ಮದಿಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದವರ ಆಲೋಚನೆಗಳಿಗೆ ನನ್ನ ಮನಸ್ಸಿನಲ್ಲಿ ಎಂದಿಗೂ ಜಾಗ ನೀಡುವುದಿಲ್ಲ. ಇತರರ ಟೀಕೆ, ಅನಗತ್ಯ ಆರೋಪಗಳು ಅಥವಾ ಹಳೆಯ ಗೊಂದಲಗಳು ನನ್ನ ಭವಿಷ್ಯದ ದೊಡ್ಡ ನಿರ್ಧಾರಗಳನ್ನು ಮತ್ತು
ನನ್ನ ಸಂಕಲ್ಪವನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ನನ್ನ ಅನುಭವಗಳೇ ನನ್ನ ಬಲವಾಗುತ್ತವೆ. ನನ್ನ ದೂರದೃಷ್ಟಿಯೇ ನನ್ನ ದೊಡ್ಡ ಆಯುಧವಾಗುತ್ತದೆ. ನನ್ನ ಕಠಿಣ ಪರಿಶ್ರಮವೇ ನನ್ನ ಭವಿಷ್ಯದ ಯಶಸ್ಸಿನ ಸಿಂಹಾಸನವಾಗುತ್ತದೆ ಎಂದು ಅಚಲವಾಗಿ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಟ್ಟುಕೊಳ್ಳಿ. ಸ್ನೇಹಿತರೆ, ನಿಮ್ಮ ನಿಜವಾದ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ನಿಮ್ಮ ಜೀವನದ ಅತ್ಯಂತ ರೋಮಾಂಚಕ, ಪ್ರಕಾಶಮಾನವಾದ ಮತ್ತು ಯಶಸ್ವಿ ಅಧ್ಯಾಯಕ್ಕೆ ನಾಂದಿ ಮಾತ್ರ. ನಿಮ್ಮ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇಡಿ. ದೈವದ ಮೇಲೆ ಅಚಲ ಭಕ್ತಿ ಇಡಿ. ಮೌನವಾಗಿ ಮತ್ತು ದೃಢವಾಗಿ ನಿಮ್ಮ ಕರ್ತವ್ಯದ ದಾರಿಯಲ್ಲಿ ಹೆಜ್ಜೆ ಇಡಿ. ನೀವು ಕಳೆದುಕೊಂಡದ್ದಕ್ಕಿಂತ 100 ಪಟ್ಟು ಹೆಚ್ಚು ಗೌರವ, ನೆಮ್ಮದಿ, ಸ್ಥಿರತೆ ಮತ್ತು ಉನ್ನತ ಯಶಸ್ಸು ನಿಮ್ಮದಾಗುವ ಮಹಾ ಬದಲಾವಣೆಯ ಕಾಲ ಈಗ ನಿಮ್ಮ ಕಣ್ಣ ಮುಂದಿದೆ. ಹಿಂದಕ್ಕೆ ತಿರುಗಿ ನೋಡುವುದನ್ನು ನಿಲ್ಲಿಸಿ. ನಿಮ್ಮ ಗೊಂದಲಗಳನ್ನು ನೆನಪಿಟ್ಟುಕೊಂಡು ಕೊರಗುವುದನ್ನು ನಿಲ್ಲಿಸಿ. ಮೌನವಾಗಿ ಬೆಳೆಯಿರಿ. ನಿಧಾನವಾಗಿ ಆದರೆ ದೃಢವಾಗಿ ಮೇಲಕ್ಕೇರಿ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ನಿಮ್ಮ ಪ್ರಯಾಣ ಎಷ್ಟೇ ಕಠಿಣವಾಗಿದ್ದರೂ ನೀವು ಮುಂದೆ ಸಾಗುತ್ತಿರುವವರೆಗೂ ನಿಮ್ಮ ಗೆಲುವು ಖಚಿತ. ಮುಂದಿನ 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ, ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಮತ್ತು ಪರಿಹಾರವನ್ನು ಕೂಡ ಹೇಳಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ನಿಮಗೆ ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿ ಭಾವದಿಂದ ಜೈ ಮಾತಾಜಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.